ಸರಿ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀರಿ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ, ನಾನು ಟಿಫನ್ಗೆ ಅಂತಂದೇಳಿ ಅವಲಕ್ಕಿ ವಡೆ ಟಿಫನ್ ಜೊತೆ ಮಾಡೋಕೆ ತಿಂದರೆ 1 ಕಪ್ ಅವಲಕ್ಕಿ ತೊಗೊಂಡೇನಿ ರೀ. ನೋಡಿರಿ, ಇದ್ರ ಮಾಡೋದು ಏನಂತಂದೇಳಿ ತೋರಿಸ್ತೀನಿ. ಸಿಂಪಲ್ಲಾಗಿ ಮನೆಯಾಗ ಇದ್ದಿದ್ದು ತರಕಾರಿ ಅವನ್ನೆಲ್ಲ ಹಾಕಿ ಮಾಡ್ಬೋದು. ನೋಡಿರಿ, ಈ ಥರ ಹೇಗೆ ಮಾಡೋದು ಏನು ಅಂತಂದೇಳಿ ತೋರಿಸ್ತೀನಿ. ನೋಡಿರಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮ್ಮ ಹಳ್ಳಿ ಒಳಗೆಲ್ಲ ನಡೆಯೋ ದಿವಸ ಮಾಡೋ ರೆಸಿಪಿ ನಿಮಗೆ ತೋರಿಸ್ತೀನಿ, ನಿಮ್ಮ ಜೊತೆ ಹಂಚ್ಕೊತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಇದನ್ನು ಮಾಡೋಣ ಬರ್ರಿ ಈಗಂತ. 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಸ್ವಚ್ಛ ಎಲ್ಲ ನೋಡ್ಕೊಂಡೀನಿ. ಕಡ್ಡಿ ಪಡ್ಡಿ ಎಲ್ಲ ಇದ್ದಿದ್ದು ಚಪ್ಪರಿಸಿಟ್ಕೊಂಡೇನಿ. ಈಗ ಇದಕ್ಕೆ 2 ಸರಿ ನೀರು ಹಾಕಿ ತೊಳಿಬೇಕು. ಎಲ್ಲ ಧೂಳು ಹೋಗ್ಲಿ ಅಂತಂದೇಳಿ ಈ ಥರ ನೋಡ್ರಿ. ಸ್ವಚ್ಛ ಅವಲಕ್ಕಿದ್ರೆ 1 ಸರಿ ತೊಳೆದ್ರೆ ಆಗುತ್ತೆ. ಹಿಂಗೆ ದಪ್ಪ ಅವಲಕ್ಕಿ ಇರ್ತಲ್ರಿ, ಸ್ವಲ್ಪ ಹಿಂಗೆ ಕಿವುಚಿ ನಾನು ದಪ್ಪ ಅವಲಕ್ಕಿ ತೊಗೊಂಡೇನಿ. ನೀವು ಯಾವುದಾದ್ರೂ ಬೇಕಾದ್ರೆ ತೊಗೋಬೋದು. ಇದನ್ನ ಹಿಂಗೆ 1 ಸರಿ 2 ಸರಿ ತೊಳಿಬೇಕು. 2 ಸರಿ ತೊಳೆದು ಇಟ್ಕೊಂಡು ನಾನು ಅವಲಕ್ಕಿನ ಅದನ್ನು ಸ್ವಲ್ಪ ನೀರು ಹಾಕಿ ಮೇಲೆ ಸ್ವಲ್ಪ ನೀರು ನಿಲ್ಬೇಕು ರೀ. ಎಲ್ಲ ಅವಲಕ್ಕಿ ಎಲ್ಲ ಮುಳುಗಿ ಈ ಥರ ಒಂದು 5ರಿಂದ 10 ನಿಮಿಷ ನೆನೆಸಿದ್ರೆ ಸಾಕು ರೀ. ವಡೆ ಮಾಡೋಕೆ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ, ಇದ್ರೆ 5 ನಿಮಿಷ ನೆನೆ ಬಿಡ್ತೀನಿ ನಾನೀಗ ನೀರು ಹಾಕಿ. ಇಷ್ಟು ನೀರು ಹಾಕ್ಬೇಕ್ರಿ, ಆದರೆ ಕರೆಕ್ಟಾಗಿ ನೆನ್ಕೊತೈತಿ. ಭಾಳ ನೀರಾದ್ರೆ ಭಾಳ ಮಿಜ್ಜಿ ಆಗಿಬಿಡ್ತಾವೆ. ನೋಡಿರಿ, ಈಗ ನೋಡಿರಿ 5 ನಿಮಿಷ ಆಗೈತೆ. ನೋಡಿರಿ, 5ರಿಂದ 10 ನಿಮಿಷ ಆಯ್ತು. ನಾನು ಅವೆಲ್ಲ ತರಕಾರಿ ಅದನ್ನು ಹೆಚ್ಕೊಂಡ್ರಾಗನ ನೋಡಿರಿ, ಹಿಂಗೆ ಉದುರಾಗಬೇಕು. ಸ್ವಲ್ಪ ಎಲ್ಲ ನೀರಿಷ್ಟು ಹೋಗೈತಿ. ನಾನೇನು ನೀರು ಬಸ್ತಿಲ್ಲ. ಎಷ್ಟು ನೀರು ಹಿಡಿತೈತೆ ಅಷ್ಟು ಹಾಕಿದ್ದೆಲ್ಲ ಈ ಥರ ಬೈಬೇಕು. ನೋಡಿರಿ, ಹಿಂಗೆ ಮಾಡಿದ್ರೆ ಮಿಜ್ಜಾಗಿ ಆಗಿರ್ಬೇಕು ಈ ಥರ. ನೋಡಿರಿ, ಇದಕ್ಕೆ ಈಗ ಒಂದು 3/4 ಕಪ್ಪಷ್ಟು ಇದನ್ನು ಹಿಟ್ಟು ಹಾಕೋತೀನಿ. ಕಡಲೆ ಹಿಟ್ಟು ಹಾಕೊಂತೀನಿ ರೀ ಇದಕ್ಕೆ ಈ ಥರ. ನೋಡಿರಿ, ಇದು ಕಡಲೆ ಹಿಟ್ಟು ಹಾಕೊಂಡಿನಲ್ರಿ, ಇನ್ನು ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಚಮಚಲ್ಲೇ 1 ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕೊತೀನಿ. ಸಣ್ಣ ಚಮಚ ರೀ, ಹಂಗಾಗಿ ನಾನು 2 ಚಮಚ ಹಾಕೊತೀನಿ. 2 ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೀನಿ. ಈ ಥರ ಪೂರ್ತಿ ಮಿಕ್ಸ್ ಮಾಡ್ಬೇಕು. ಇದನ್ನು ಹಿಂಗೆ ಮಾಡಿದ್ರೆ ಮೆಜ್ಜೆ ಆಗ್ಬೇಕು. ನೋಡ್ರಿ, ಅದೇ ಕೈಲೇ ಹಿಂಗೆ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಹೆಚ್ಚಿಟ್ಕೊಂಡು ಮೆಣಸಿಕಾಯಿ, ಕರಿಬೇವು, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರೋ ಇನ್ನಿಷ್ಟು ಇದಕ್ಕೆ ಹಾಕ್ಕೊತೀನಿ. ನೋಡಿರಿ, ಇದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತೀನಿ. ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಈ ಥರ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ. ಕೊಡ್ಲ ಸೋಡಾ ಪುಡಿ. ನೋಡಿರಿ, ಅರ್ಧ ಚಮಚ ಆಗೋಷ್ಟು ಸೋಡಾ ಪುಡಿ ಹಾಕ್ಕೊತೀನಿ. ಇದು ಅವಲಕ್ಕಿ ಒಬ್ಬರಿಗೆ ಇದು ಆಯಾಸದಾಗಿರ್ತೈತೆ ರೀ, ಹಂಗಾಗಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗಾದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಡೈಜೆಷನ್ಗೆ ಕರೆಕ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ನಾನು ನೋಡ್ಕೊಂಡು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಉಪ್ಪು ಅದನ್ನು ನೋಡ್ಕೊಂಡು ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಬೇಕು ರೀ. ನಾನು ಕೊತ್ತಂಬರಿ ಇಲ್ಲ ರೀ, ಕೊತ್ತಂಬರಿ ಹೇಳೀನಿ ಆಲ್ರೆಡಿ, ಎಷ್ಟು ಸರಿ ಹೇಳಿ ನಾನು. ನಮ್ಮ ಸೇಂತಿದ್ದಾಗಷ್ಟ ಕೊತ್ತಂಬರಿ ತಡೆಯಂಗಿಲ್ಲ ವಾರಗಟ್ಟಲೆ. ನಾಳೆ ನಮ್ಮ ಹೊಲ್ದಂದು ಚಲೋ ಆತಂದ್ರೆ ದಿವಸ ಕೊತ್ತಂಬರಿ ಇರ್ತೈತೆ ರೀ. ಹೊಲ್ದಾಗ ಹಾಕಿವಿ, ತೋರಿಸ್ತೀನಿ ಅಂತ ನಿಮ್ಗೆ ಯಾವ ಥರ ಹೊಲ್ದಂದು ಕೊತ್ತಂಬರಿ ಹೆಂಗಿರ್ತೈತೆ ಅಂತೇಳಿ. ಈಗ ಹೊಲ್ದಂದು ಬರೋ ಮಟ್ಟ ನಮ್ಗೆ ಹಿಂಗೆ ರೈಪಜಿತ 3-4 ದಿವಸ ಅಷ್ಟು ಇರ್ತೈತಿ, ಒಣಗಿ ಬಿಡ್ತೈತೆ. ಹಾಗಾಗಿ ಕೊತ್ತಂಬರಿನ ವಾರದ ದಿವಸಲ್ಲಿ ಎಲ್ಲ ಅಡುಗೆ ಹಾಕೋಕ್ಕಾಗಂಗಿಲ್ಲ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಬೇಕಿದೆ ಉಂಡೆ ಆಗಂಗೆ. ನೋಡಿರಿ, ಈ ಥರ ಮುದ್ದೆ ಆಗ್ಬೇಕದೆಲ್ಲ. ಎಷ್ಟು ಮಿಕ್ಸ್ ಮಾಡ್ಕೊಂಡು ನಾನು ಈ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕು. ನೋಡಿರಿ, ಅವಲಕ್ಕಿ ಹಂಗೆ ಕರೆಕ್ಟಾಗಿ ನೆಂದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಂಡು ನಮ್ಗೆ ಯಾವ ಸೈಜ್ ಯಾವ ಶೇಪ್ನೊಳಗೆ ಬೇಕು ಆ ಶೇಪ್ನೊಳಗೆ ಇಟ್ಟು ಎಣ್ಣೆ ಕರಿಬೇಕು ರೀ ಇವನ್ನ. ನೋಡಿರಿ, ನಾನು ಒಂದು ನಿಂಬೆಹಣ್ಣು ಆಕಾರ ಇವನ್ನ ಉಂಡೆ ಕಟ್ಕೊತೀನಿ. ನೋಡಿರಿ ಬಂಧುಗಳೇ, ಎಣ್ಣೆ ಕಾಯಕ್ಕಿಟ್ಟು ನಾನು ಎಣ್ಣೆ ಕಾಲೈತ್ರಿ. ಈಗ ಇವು ಉಂಡೆ ಮಾಡಿ ಇಟ್ಕೊಂಡಿರ್ತೀನಲ್ರಿ, ಈ ಥರ ನಮ್ಗೆ ಯಾವ ಶೇಪ್ ನಾನು ಈಗ ರೌಂಡ್ ಮಾಡಿಟ್ಟಿನಲ್ರಿ, ಅದನ್ನ ಸ್ವಲ್ಪ ಹಿಂಗೆ ಅಲಿಚ್ ಮಾಡ್ತೀನಿ ರೀ. ಈ ಥರ ನೋಡ್ರಲ್ಲಿ ಈ ಥರ ಮಾಡಿ ಹಿಂಗೆ ಎಣ್ಣೆ ಬಿಡ್ತೀನಿ ರೀ. ಒಂದೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ ಎತ್ಕೊಂಡು ಹಾಳಿ ಮೇಲಾದ್ರೆ ಅದು ಇದು ಮಾಡ್ಬೋದು ರೀ. ಹಿಂಗೆ ಅಂಗೈಯಾಗಿ ಹಾಕ್ತೀವಿ.
ಹತ್ತಿಕ್ಕಿಡ್ಬೋದು. ನಾನು ಹಾಳೆ ಯೂಸ್ ಮಾಡೋದಿಲ್ಲ. ಈಗ ಕೈ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿ. ನೋಡಿರಿ ಅದಕ್ಕೆ ಬರ್ತಾವೆ ಈ ಥರ ಒಂದೊಂದು ತೊಗೊಂಡು ಹಿಂಗೆ ಹಾಕಿ ಬೇಯಿಸ್ಬೇಕು ನೋಡಿರಿ. ಒಂದು ಸ್ವಲ್ಪ ದಪ್ಪ ಇದ್ರೆ ಬೇಯಿಸ್ಬೇಕು, ಹಾಕಲು ಬೇಯಿಸಾಗುತ್ತೆ. ಇಲ್ಲ ಒಡೆ ಚಾನ್ಸಸ್ ಇರ್ತೈತಿ ನೋಡ್ರಿ. ಅದೇ ನೋಡಿರಿ ಬಣ್ಣಗಳು ಈ ಥರ ಬಂದ ನೋಡಿರಿ. ಅದಕ್ಕೆ ನೋಡಿರಿ ಕಲರ ಚೇಂಜ್ ಬಂದ ನೋಡಿರಿ. ಹಳದಿ ಬರೋ ಬದಲಿ ಕೆಂಪು ಥರ ಬಂದಾವೆ. ಯಾಕಂದ್ರೆ ಅಕ್ಕಿ ಹಿಟ್ಟು ಇದು ಕಡಲೆ ಹಿಟ್ಟು ಹಾಕಿರ್ತೈತೆ ಅಲ್ರಿ, ಬೇಗ ಮಾಡೋಕೆ ರೆಡಿ ಇರ್ತೈತೆ ಅಲ್ರಿ. ಹಂಗಾಗಿ ನೆನೆಸಿಟ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರ್ತೈತೆ. ಅದಕ್ಕೆ ಅರ್ಶಿನ ಹಾಕಿನ ಅರ್ಶಿನ ಜಾಸ್ತಿ ಆಗೈತೆ, ಅದಕ್ಕೆ ಸ್ವಲ್ಪ ಕೆಂಪಾಗ್ಯಾವು ನೋಡಿರಿ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡಿರಿ ಒಳಗೆ ಅಕ್ಕಿ ಅವಲಕ್ಕಿ ನೆನೆಸಿರ್ತೀವಲ್ಲ ಎಂಥ ಮಸ್ತ್ ಬಂದು ಹೂವು ಹಳದಿರ್ತೈತೆ ನೋಡಿರಿ. ಮೇಲೆ ಕ್ರಿಸ್ಪಿ ಆಗಿರ್ತೈತೆ ಅಕ್ಕಿ ಹಿಟ್ಟು ಹಾಕಿರ್ತೈತಲ್ಲ ನೋಡಿರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಧನ್ಯವಾದ.